ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಇದು 3ನೆಯ ವಿಡಿಯೋ ಆಗಿರುತ್ತೆ BBA HEM ಕೋರ್ಸಿನ ಬಗ್ಗೆ. ನೋಡಿ, ಇದು 3ನೆಯ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಿದ್ದೇವೆ ಸರ್. ಟೋಟಲ್ಲು ಅಂದರೆ ನೀವು ಇದರ ಬಗ್ಗೆ ಇನ್ಫಾರ್ಮೇಷನ್ ಸಂಪೂರ್ಣವಾಗಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ನೀವಾಗಿರ್ಬೋದು ಅಥವಾ ನಿಮ್ಮ ಗೆಳೆಯರಿಗಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರಾಗಿರ್ಬೋದು, ಅವರಿಗೆ ಇಂತಹ ಕೋರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ನೇ ಇರಲ್ಲ. ಈ ಟೋಟಲ್ 7 ಸಬ್ಜೆಕ್ಟ್ಗಳಿರ್ತವೆ BBAನಲ್ಲಿ, ಆಯಿತಾ. HEM ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ BBAನಲ್ಲಿ, ಆಯಿತಾ. HEM ಅಂತ ಹೇಳಿದರೆ ಹಾಸ್ಪಿಟಾಲಿಟಿ ಆ್ಯಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ. ಈ ವರ್ಷ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನಡೆಯುತ್ತಿರುವಂಥದ್ದು SCP ಸ್ಕೀಮ್ ಅಂತ ತಮಗೆ ಇಲ್ಲಿ ಪೇಪರ್ ಮೇಲೆ ಇದೆ. ಈ ಒಂದು ಕ್ವಶನ್ ಪೇಪರನ್ನು ಸಿದ್ಧಪಡಿಸುವಂಥವರು ನಮ್ಮ ಕರ್ನಾಟಕ ಕುವೆಂಪು ಯೂನಿವರ್ಸಿಟಿ ಆಗಿರುತ್ತೆ. ಇದು ಯಾವುದೇ ಕಾಲೇಜಿನ ಪ್ರಶ್ನೆ ಪತ್ರಿಕೆ ಆಗಿರಲ್ಲ, ಯಾಕಂದರೆ ಎಲ್ಲರಿಗೂ ಕೂಡ ಇದೇ ಪ್ರಶ್ನೆ ಪತ್ರಿಕೆ ಹೋಗಿರುತ್ತೆ. ನಂತರದಲ್ಲಿ ಇದು ಪೇಪರ್ ಕೋಡ್ ಆಗಿರುತ್ತೆ. ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದು ಯಾವ ಸಬ್ಜೆಕ್ಟ್ ಅಂದರೆ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಅಂತ. ನೆನ್ನೆ ಅಪ್ಲೋಡ್ ಮಾಡಿಕೊಂಡಿರುವಂಥದ್ದು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್, ಇನ್ನೊಂದು ಪ್ರಿನ್ಸಿಪಲ್ ಆ್ಯಂಡ್, ಹೌದಲ್ವಾ. ಈ ರೀತಿಯಾಗಿ ಒಂದೊಂದಾಗಿ ಸಬ್ಜೆಕ್ಟು ಸಪ್ರೇಟ್ ಆಗಿರುತ್ತೆ. ಪ್ರತಿಯೊಂದು ಸೆಮ್ಮಿಗೂ ಕೂಡ ನಿಮಗೆ ಸಬ್ಜೆಕ್ಟು ಚೇಂಜ್ ಆಗ್ತಾ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್, ಹೌದಲ್ವಾ, ಯಾವ ಟಾಪಿಕ್ಕಿನ ಮೇಲೆ ಪಾಠ ಮಾಡಬೇಕು ಆ ಒಂದು ಟಾಪಿಕ್ಕಿನ ಅಲ್ಲಿ ನಿಮಗೆ ಸಬ್ಜೆಕ್ಟು ಬಂದಿರುತ್ತೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಉದ್ದೇಶ ಇವೆಲ್ಲ ಅಪ್ಲೋಡ್ ಮಾಡುತ್ತಿರುವಂಥದ್ದು ಏನೆಲ್ಲ ಇರುತ್ತೆ, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಇರುತ್ತೆ, ಯಾವ ರೀತಿಯಾಗಿ ನಾವು ಓದಬೇಕು, ಯಾವ ರೀತಿಯಾಗಿ ಬರೀಬೇಕು ಅಂತ. ನೋಡಿ, ಓದೋದೆಲ್ಲ ಬಹಳ ಈಸಿ ಇರುತ್ತೆ, ಆದರೆ ರೇಟಿಂಗ್ ಸ್ಕಿಲ್ ಮಾತ್ರ ತಾವುಗಳು ಬೆಳೆಸಿಕೊಳ್ಳಲೇಬೇಕಾಗತ್ತೆ. ಯಾಕಂದರೆ 6 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು, 15 ಅಂಕದ ಪ್ರಶ್ನೆಗಳು, ಈ ರೀತಿಯಾಗಿ 50 ಮಾರ್ಕ್ಸ್ ಕ್ವಶನ್ಸು, 10, 20 ಈ ರೀತಿಯಾಗಿ ಕೊಟ್ಟಾಗ ವಿದ್ಯಾರ್ಥಿ ಅಂದರೆ ನೀವೇ ಒಂದು ಪೇಜ್ ಬಿಟ್ಟು ಜಾಸ್ತಿ ಬರೀಲಿಕ್ಕಾಗಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಷ್ಟು ಈಸಿ ಇರುತ್ತೋ ಅಂಕಗಳು ಅಷ್ಟು ಕಡಿಮೆ ಬರುವುದು ಸಹಜ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ರೈಟಿಂಗ್ ಸ್ಕಿಲ್ಲನ್ನು ಬೆಳೆಸ್ಕೊಂಡ್ರೆ ನಾಳೆ ನೀವು ಅಡ್ಮಿನಿಸ್ಟ್ರೇಟಿವ್ ಫೀಲ್ಡಲ್ಲೂ ಕೂಡ ಗೆಟನ್ ಆಗ್ಬೋದು. ಲೈಫಲ್ಲಿ IAS ಅಧಿಕಾರಿ ಆಗಿರ್ಬೋದು, KS ಅಧಿಕಾರಿ ಆಗಿರ್ಬೋದು, ಇಂತಹ ಫೀಲ್ಡು ಬಹಳ ಇದ್ದಾವೆ. ನೀವು ಕೇವಲ ಏನಂತೀರ ಸರ್, ಇದು ಡಾಕ್ಟ್ರು, ಇಂಜಿನಿಯರ್ ಅಂತ ಸೀಮಿತ ಆಗದೆ, ಆಯಿತಾ, ನಮ್ಮ ಭಾರತ ದೇಶದಲ್ಲಿರುವ ಎಲ್ಲ ಉನ್ನತ ಹುದ್ದೆಗಳಿಗೆ ತಾವುಗಳು ಅರ್ಹರಾಗಿರ್ತೀರ. ಸೈನ್ಸ್ ವಿದ್ಯಾರ್ಥಿಗಳು ಯಾವುದಕ್ಕಾದರೂ ಕೂಡ ತಾವುಗಳು ಹೋಗ್ಬೋದು. ನಮ್ಮ ಆರ್ಟ್ಸ್ ಆಗಿರ್ಬೋದು, ನಮ್ಮ ಕಾಮರ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ ಇದೆ ಅಲ್ವಾ, ದಟ್ ಈಸ್ ಓಪನ್ ಫಾರ್ ಎವ್ರಿ ಒನ್, ಆಯಿತಾ. ಇದು 7 ಸಬ್ಜೆಕ್ಟ್ ಆಗಿರುತ್ತೆ. ಇದರಲ್ಲಿ 2 ಲ್ಯಾಂಗ್ವೇಜ್ಗಳಾಗಿರ್ತವೆ. ಇಂಗ್ಲೀಷ್ ಎಲ್ಲರಿಗೂ ಕೂಡ ಕಂಪಲ್ಸರಿ ಆಗಿರುತ್ತೆ PUCನಲ್ಲಿ ಇದ್ದ ಹಾಗೆ. ಜೊತೆಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳು ಇರ್ತವೆ, ಆಯಿತಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಇರಲಿ. ಮುಂದಿನ ದಿನಗಳಲ್ಲಿ ಎದರ ಮೇಲೆ ಈ ವಿಡಿಯೋ ಬೇಕು ಹಾಗೂ ಈ 20 ಮಾರ್ಕ್ಸು ಇಂಟರ್ನಲ್ಲು ಹೇಗೆ ಕೊಡ್ತಾರೆ ಏನು ಇನ್ನೊಂದು ವಿಡಿಯೋದಲ್ಲಿ ವಿಷಯವನ್ನು ತಿಳಿಸ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಸಬ್ಜೆಕ್ಟು ಎಲ್ಲರಿಗೂ ಕೂಡ ಗೊತ್ತಾಯ್ತು ಈಗ, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟಿನ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ.